ಜೀವನಕ್ಕೆ ತೊಂದರೆ ಬರದೆ ಗಂಡಸರಿಂದ. ಅವ್ರನ್ನ ಮೊದಲು ಸರಿ ಮಾಡಬೇಕು. ಅವರು ಹೆಣ್ಣನ್ನು ನೋಡೋ ದೃಷ್ಟಿನ ಬದಲಾಯಿಸಬೇಕು ಅಂತ ಇಲ್ಲಿ ಯಾರೂ ಯೋಚನೆ ಮಾಡಲ್ಲ. ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಎಷ್ಟೋ ಜನರ ಜೀವನ ರೂಪಿಸ್ತಾಳೆ. ಗಂಡಸರಿಗೆ ಹೋಲಿಸಿದ್ರೆ ಹೆಣ್ಮಕ್ಳು ಹೆಚ್ಚಿನ ಜವಾಬ್ದಾರಿ ಹೊರ್ತಾರೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಕೊನೆ ತನಕ ಉಳಿಯೋದು ಅಪ್ಪಣೆ ಮಾತ್ರ. ಇನ್ನು ನನ್ನ ಕನಸು ಬಿಡು ಅದನ್ನು. ಮೇಘ, ಪರವಾಗಿಲ್ಲ ಕಣೆ, ನೀನ್ ಆಟದಲ್ಲಿ ಮಾತ್ರ ಸ್ಟ್ರಾಂಗು ಅಂತ ಅನ್ಕೊಂಡೆ. ಮಾತು ಚೆನ್ನಾಗಿ ಆಡ್ತೀಯಾ. ಇದನ್ನೇ ನಿಮ್ಮ ಅಪ್ಪನ ಮುಂದೆ ಮಾತಾಡಕ್ಕೆ ಏನಾಗಿತ್ತು ನಿನಗೆ? ಯಾಕೆ ಹೇಳ್ಕೊಳಕ್ಕಾಗ್ಲಿಲ್ಲ ಅಂತ ನಾನು ಹೇಳ? ಗಿಲ್ಟ್ ಫೀಲಿಂಗ್. ಇಷ್ಟು ದಿನ ಮುಚ್ಚಿಟ್ಟು ಈಗ ಸಿಕ್ಕಾಕೊಂಡ್ಬಿಡ್ತೀನಲ್ಲ ಅನ್ನೋ ಭಯ. ಅದಕ್ಕೆ ನಾನು ಬಡ್ಕೋತಾ ಇದ್ದಿದ್ದು ನಿನ್ನ ಇಷ್ಟ ಕಷ್ಟಗಳನ್ನ ಓಪನ್ ಆಗಿ ಹೇಳ್ಕೊ ಅಂತ. ಒಂದು ಮಾತನ್ನ ನೇರವಾಗಿ ನಿಷ್ಠುರವಾಗಿ ಹೇಳುವಾಗ ಕೇಳೋರ್ಗೆ ಕಷ್ಟ ಅನ್ಸ್ಬೋದು, ಬೇಜಾರಾಗ್ಬೋದು. ಆದ್ರೆ ಅದರಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ಖಂಡಿತ ಅವರು ನಿಧಾನವಾಗಿ ಅದನ್ನ ಒಪ್ಕೋತಾರೆ ಮೇಘ. ಅದೇ ಸತ್ಯನ ಮುಚ್ಚಿಟ್ಟು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಒಳ್ಳೆಯವ್ರ ತರ ನಾಟಕ ಮಾಡ್ತೀವಿ ಅಂತ ಇಟ್ಕೋ, ಆ ಕ್ಷಣಕ್ಕೆ ತಪ್ಪಿಸ್ಕೋಬಹುದು. ಆದ್ರೆ ತುಂಬಾ ಭಯಂಕರವಾಗಿ ಸಿಕ್ಕಾಕೋತೀವಿ. ಅದೇ ಆಗಿದ್ದಿವತ್ತು. ದೊಡ್ಡಪ್ಪನ ಹತ್ರ ವಿಷಯ ಮುಚ್ಚಿಟ್ಟು ನಾವು ತಪ್ಪು ಮಾಡಿದ್ವಿ ಮೇಘ. ಅದಕ್ಕೆ ಅವ್ರಿಗಷ್ಟು ಕೋಪ ಬಂದಿದ್ದು. ಸಿಟ್ಟು ಅನ್ನೋದಕ್ಕಿಂತ ನನ್ನ ಮಗಳು ನನ್ನಿಂದ ವಿಷಯ ಮುಚ್ಚಿಟ್ಲಲ್ಲ ಅನ್ನೋ ನೋವು ಕಣೆ. ಇಲ್ಲ ಅಂದಿದ್ರೆ ಅವ್ರು ಅಷ್ಟು ರೂಢಾಗಿ ಬಿಹೇವ್ ಮಾಡ್ತಿರ್ಲಿಲ್ಲ. ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ದೊಡ್ಡಪ್ಪ ಇವತ್ತಲ್ಲ ನಾಳೆ ನೀನ್ ಬ್ಯಾಡ್ಮಿಂಟನ್ ಆಡೋದನ್ನ ಒಪ್ಕೋತಾರೆ. ನಿನ್ ಪರವಾಗಿ ನಿಂತೇ ನಿಲ್ತಾರೆ. ಇಲ್ಲ, ನಾನು ನಿನ್ನ ತಂದೆ ಹತ್ರ ಮಾತಾಡಿ ನೋಡಿದೆ. ಅವ್ರು ಯಾಕೋ ಒಪ್ಕೋತಾ ಇಲ್ಲಮ್ಮ, ಇದನ್ನ ಬಿಟ್ಬಿಡು. ಮಯೂರಿ, ಮೇಘ ಮಲ್ಗದ್ಲಾ? ಸರಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹತ್ರ ಏನು ಮಾತಾಡೋದಿದೆ? ಯಾಕೆ ಮಾತಾಡಬೇಕು? ಏ ಮಯೂರಿ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡಬೇಕು. ಫ್ಯೂಚರ್ ಬಗ್ಗೆ ಮಾತಾಡಿ ಏನಾಗಬೇಕಾಗಿದೆ? ಏ, ಯಾಕೆ ಏನೇನು ಮಾತಾಡ್ತಿದ್ಯಾ? ಏನೇನು ಮಾತಾಡ್ತಿರೋದು ನಾನಲ್ಲ ಜಯಂತ್, ನೀನು. ಮಯೂರಿ, ಯಾಕೆ ನೀನು ಈ ರೀತಿ? ಪ್ಲೀಸ್, ಬಯಸಿದ್ ಸಿಗಲ್ಲ ಅಂತ ಗೊತ್ತಾದಾಗ ಇರೋದ್ರಲ್ಲಿ ಸಂತೋಷ ಪಡಬೇಕು. ಇಲ್ಲಾಂದ್ರೆ ನೆಮ್ಮದಿನ ಕಳ್ಕೊತೀವಿ. ಚಾರು ಜೊತೆ ನಿನ್ನ ಮದುವೆನ ನಿಲ್ಸಕ್ಕಾಗೋದೇ ಇಲ್ಲ ಅನ್ನೋವಾಗ ಸುಮ್ಮನೆ ಆಸೆಗಳನ್ನ ಬೆಳೆಸ್ಕೊಂಡು ನಾನು ಯಾಕೆ ಕೊರಗ್ಲಿ? ಹಾಗಾದ್ರೆ ನಾನು ಕೆಲ್ಸಕ್ಕೆ ಬಾರ್ದೋನು ಅಂತ ನೀನು ಡಿಸೈಡ್ ಮಾಡಾಗಿದೆ. ಅಲ್ಲ, ನೀನೇ ನೋಡ್ತಿಲ್ವಾ ಏನು ನಡೀತಿದೆ ಅಂತೇಳಿ? ಜಯಂತ್, ಅದಕ್ಕೆ ಹೇಳ್ತಾ ಇರೋದು, ನೀನಾಗಿರು, ನಾನಾಗಿರ್ತೀನಿ. ಈಗ ನಮ್ಮಿಬ್ರು ನಡುವೆ ಇರಬೇಕಾಗಿರೋದು ಪ್ರೀತಿ ಅಲ್ಲ, ಅಂತರ.
ಪ್ರೀತಿ ಇದೆ ನನ್ನ ಮೇಲೆ. ಹೇಳ್ಕೋತಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಅವ್ರು ನನ್ನ ಕಾಪಾಡ್ತಿದ್ರಾ? ಜಯಂತನ ಮೇಲೆ ನನಗೆ ಪ್ರೀತಿ ಇಲ್ವಾ? ಹಾಗಾದ್ರೆ ನಾನು ಯಾಕೆ ಹೋಗಿ ಅವನನ್ನ ಕರ್ಕೊಂಡು ಬಂದೆ? ಬಿಟ್ಬಿಡ್ಬೇಕಾಗಿತ್ತಾ? ಕರ್ಕೊಂಡು ಬಂದು ಪ್ರೀತಿ ತೋರಿಸ್ದವಳು ನಾನೇ. ಇವತ್ತು ನಾನೇ ಅವನನ್ನ ದೂರ ತಳ್ಳಿದ್ರೆ ಪಾಪ ಅವನೇನು ಮಾಡ್ತಾನೆ? ಮಯೂರಿ ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಯಾಕೆ? ಅವಳಿಲ್ಲ ಅಂದರೆ ನಾನು ಬದುಕ್ತೀನಾ? ಆಗ್ತಾ ಇಲ್ಲ. ಒಂದು ಕಡೆ ಅಮ್ಮ ನನ್ನನ್ನು ದೂರ ಮಾಡಿದ್ಲು, ಈಗ ಈಗ ಇವನೇ ಅಪ್ಪ ಅಮ್ಮ ಆಗಿದ್ದಾನೆ. ಜಯಂತನ ಮದುವೆ ಆದರೆ ಇವರೆಲ್ಲ ನನಗೆ ವಿರೋಧಿಗಳಾಗ್ತಾರಾ? ಮನೇಲಿ ನಡೀತಿರೋ ಘಟನೆಗಳಿಂದ ಅವಳಿಗೆ ನೋವು ಆಗಿರ್ಬೋದು, ಆದರೆ ಅವಳಿಗೂ ಗೊತ್ತಲ್ವಾ ಅವಳನ್ನ ಬಿಟ್ಟು ನಾನು ಬದುಕಲ್ಲ ಅಂತ. ಎಲ್ಲರನ್ನೂ ಬಿಟ್ಟು ಎಲ್ಲವನ್ನೂ ಬಿಟ್ಟು ಜಯಂತನ ಮಾತ್ರ ಆಯ್ಕೆ ಮಾಡ್ಕೊಳ್ಳ, ಅಥವಾ ಜಯಂತನಿಗೆ ಮೋಸ ಮಾಡಿ ಎಲ್ಲರೊಟ್ಟಿಗಿಲ್ಲ? ಇಲ್ಲ, ಮಯೂರಿ ಏನೋ ಮಾಡ್ತಾ ಇದ್ದಾಳೆ. ನನ್ನನ್ನು ಅವಾಯ್ಡ್ ಮಾಡಬೇಕು ಅಂತ ಏನೋ ಮಾಡ್ತಾ ಇದ್ದಾಳೆ. ಅಮ್ಮ ಇದ್ದಿದ್ರೆ ಎಲ್ಲ ಬಗೆಹರಿಸಿರೋಳು. ಏನೂ ಮಾಡದೆ ಹೊರಟೋದ್ಲು. ಅಮ್ಮ, ನನ್ನ ಏಕಾಂಗಿ ಮಾಡಿಬಿಟ್ಟೆ. ಯಾಕಮ್ಮ? ನಾನು ಏನಂತ ಅಪರಾಧ ಮಾಡಿದ್ದೆ? ಮಮ್ಮ ಇದ್ದಿದ್ರೆ ಈ ಟೈಮ್ನಲ್ಲಿ ಏನಾದರೂ ಮಾಡಿರೋಳು. ನನಗ ಭಾಗ್ಯ ಇಲ್ಲ. ಮಯೂರಿ ನನ್ನಿಂದ ದೂರ ಆಗಬಾರ್ದು. ನಾನು ಅವಳನ್ನು ಕಳ್ಕೊಳ್ಳಲ್ಲ. ಇದೆಲ್ಲದಕ್ಕೂ ದಾರಿ ಕಂಡಿಡ್ದೇ ಹಿಡಿತೀನಿ. ಯಾರ ವಿರೋಧವಾಗಿ ಯಾರಿಗೆ ಹೇಳಿ? ಹೇಗೆ ಬದುಕಲಿ? ಜಯಂತನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅವನಿಗೂ ಅಷ್ಟೇ, ನನ್ನ ಬಿಟ್ಟು ಬದುಕಿರಲ್ಲ ಅವನು. ಇದು ಹೋಗಿ ಎಲ್ಲಿ ಮುಟ್ಟುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಆಟ ಆಡಲಿಲ್ಲ ಅಂದರೆ ಕಾಲೇಜಿಗೆ ಸೇರಿಸಲ್ವ ಅವರು? ಹಾಗಿದ್ರೆ ನನ್ನ ಮಗಳು ಕಾಲೇಜಿಗೆ ಹೋಗೋದೇ ಬೇಕಾಗಿಲ್ಲ.
ಗೌರಿ ಯಾಕೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಕಳ್ಕೊತಿದ್ದಾಳೆ? ಏನು ಮಾಡಿದ್ರೆ ಅವಳಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ? ಛೇ, ಇದಕ್ಕೆಲ್ಲ ಕಾರಣ ನಾನೇ. ಒಪ್ಪಲೇಬಾರ್ದಿತ್ತು ನಾನು ಆ ಚಾರುನ. ಪುಟ್ಟು, ಯಾಕೆ ನಿನ್ನೆಯಿಂದ ಇವನು ಒಂಥರ ಇದ್ದಾನೆ? ಏನಾಯ್ತು ಇವನಿಗೆ? ಪುಟ್ಟು, ಯಾಕೋ ಒಂಥರ ಮಂಕಾಗಿದ್ಯಾ? ಏನಾಯ್ತು? ಏನಿಲ್ಲ ಅಮ್ಮ, ಸ್ವಲ್ಪ ತಲೆನೋವ್ತಾ ಇದೆ. ಅಯ್ಯೋ ಹೌದಾ? ಒಂದು ನಿಮಿಷ ತೈಲ ಅಮ್ಮ, ಏನು ಬೇಡ, ನೀನು ನಂಗೆ ಡಿಸ್ಟರ್ಬ್ ಮಾಡಬೇಡ, ಇಲ್ಲಿಂದ ಹೋಗು. ಒಂದು ಕೆಲಸ ಮಾಡ್ತೀನಿ ಪುಟ್ಟು, ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ, ಎಲ್ಲ ಸರಿ. ಪ್ಲೀಸ್, ಏನು ಬೇಡ. ಸರಿ ಬಿಡಪ್ಪ, ನಾನು ಹೋಗ್ತೀನಿ. ಅಂದಹಾಗೆ ಪುಟ್ಟು, ಒಂದು ವಿಷಯ ಹೇಳೋದನ್ನೇ ಮರ್ತಿದೆ. ಚಾರು. ಯಾವ ಚಾರು? ನಾನಿಲ್ಲಿ ತಲೆನೋವು ಬಂದು ಸಾಯ್ತಾ ಇದ್ದೀನಿ, ಅದರಲ್ಲಿ ಚಾರು ಅಂತೆ ಚಾರು. ನನಗೆ ಯಾವ ಚಾರು ಬಗ್ಗೆನೂ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ, ಹೋಗು ಇಲ್ಲಿಂದ. ಸರಿ ಪುಟ್ಟು, ತುಂಬ ತಲೆ ನೋಯ್ತಿದ್ಯಾನು? ಸರಿ ಸರಿ, ನೀನು ರೆಸ್ಟ್ ಮಾಡು, ನಾನು ಹೋಗ್ತೀನಿ, ಮಲ್ಕು. ಹಲೋ. ಸರಿ ರವಿ, ಅದನ್ನೆಲ್ಲ ತರಕ್ಕೆ ಹೇಳ್ಬಿಡಿ. ಮೇಘ, ಹೌ ಆರ್ ಯು? ಗಾಯ ಹೇಗಿದೆ? ಐ ಆಮ್ ಫೈನ್ ಸರ್, ಪರವಾಗಿಲ್ಲ. ಇನ್ನು ನೋವಿದೆಯಾ? ಇಲ್ಲ ಸರ್, ಪರವಾಗಿಲ್ಲ. ಇಡಿಯಟ್ಸ್, ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರೆ. ಇನ್ನೊಂದ್ಸತಿ ಸಿಗಬೇಕು ನನಗೆ, ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ಅವ್ರದ್ದು. ಬೈ ದ ವೈ, ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ? ಸರ್, ಇನ್ನೂ ಸ್ವಲ್ಪ ನೋವಿದೆ. ಇಟ್ಸ್ ಓಕೆ ಮೇಘ, ನೀನು ಇವತ್ತು ಆಡೋದೇನು ಬೇಡ, ಆದರೆ ಪ್ರಾಕ್ಟೀಸ್ ಸೆಷನ್ ನೋಡೋದನ್ನ ಮಾತ್ರ ಮಿಸ್ ಮಾಡ್ಕೊಂಬೇಡ. ಕೆಲವೊಂದು ವಿಚಾರಗಳನ್ನ ಬರೀ ಆಡೋದ್ರಿಂದ ಅಲ್ಲ, ನೋಡೋದ್ರಿಂದನೂ ತುಂಬ ಕಲ್ತ್ಕೊಬೋದು. ಓಕೆನಾ? ಓಕೆ ಮೇಘ, ಸಂಜೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್. ಹಲೋ. ಹಲೋ, ಸುಮತಿ ಅವರೇ, ನಾನು ಅವಿನಾಶ್. ಅವಿನಾಶ್ ಅವರೇ, ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನನ್ನ ಮಗಳು ಅವಳು ಹೇಗಿದ್ದಾಳೆ? ಬೃಂದಾವನವನ್ನ ಬೆಂಗಳೂರು ಮಾಡಿಬಿಟ್ಟಿದ್ದಾಳೆ ಹೇಗೆ? ಅವಳೇ ಬೃಂದಾವನದವಳಾಗ್ಬಿಡ್ದಾಳೆ.
ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ರಿಯಲಿ ಕೇಳೋಕ್ಕೆ ತುಂಬ ಸಂತೋಷ ಆಗ್ತಿದೆ. ಇನ್ನು ಸ್ವಲ್ಪ ದಿವಸದಲ್ಲೇ ನನ್ನ ಮಗಳ ಬರ್ಡೇ ಇದೆ. ಹೌದಾ? ಹ್ಞೂ, ಅವಳ ಬರ್ಡೇನ ಈ ಸಲ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತಿದ್ದೀನಿ. ಹೇಗೆ? ನಾನು ಬಂದಮೇಲೆ ನಿಮ್ಗೆ ಹೇಳೋದು. ನೀವು ಬರ್ತಾ ಇದ್ದೀರಾ? ಹೌದು ಸುಮತಿ ಅವರೇ, ನಾನಿಲ್ಲಿ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಮುಗೀತು. ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಮುಂಚೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ಬಂದು ಹೋಗೋಣ ಅಂತ. ಮಯೂರಿದು ಕೆಲವು ಕಂಪ್ಲೇಂಟ್ಸ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು. ಕಂಪ್ಲೇಂಟಾ? ಹಾಂ, ಪರ್ಸ್ನಲ್ ಕಂಪ್ಲೇಂಟ್ಸ್. ಅದನ್ನು ನಾನು ಮಾತ್ರ ಸಾಲ್ವ್ ಮಾಡೋಕ್ಕಾಗೋದು. ಸದ್ಯದಲ್ಲೇ ಬರ್ತಾ ಇದ್ದೀನಲ್ಲ, ಗೊತ್ತಾಗತ್ತೆ. ಸರಿ, ಬನ್ನಿ. ನಮಸ್ಕಾರ. ಮಯೂರಿ ಏನಂತ ಕಂಪ್ಲೇಂಟ್ ಮಾಡಿದಾಳೆ? ಏನಂತ ಸಮಸ್ಯೆ ಅವಳಿಗಿಲ್ಲಿ? ಸ್ವಾತಿ ತೀರ್ಕೊಂಡ ನಂತರ ಅವಳ ತಂದೆ ಜೊತೆ ಮಾತಾಡ್ತಾನೆ ಇರ್ಲಿಲ್ವಲ್ಲ? ಯಾವಾಗ ಫೋನ್ ಮಾಡಿ ಮಾತಾಡಿದ್ಲು? ಕೇಳೋಣವಾ? ಬೇಡ, ಚೆನ್ನಾಗಿರಲ್ಲ. ಇದ್ದಕ್ಕಿದ್ದ ಹಾಗೆ ಅವಿನಾಶ್ ಅವ್ರು ಯಾಕೆ ಬರ್ತಾ ಇದ್ದಾರೆ? ಒಂದ್ ವೇಳೆ ಅವರು ಮಯೂರಿನ ಕರ್ಕೊಂಡು ಹೋಗ್ಬಿಡ್ತಾರಾ? ಅವರೇ, ಈ ಎರಡೂ ಜಾತ್ರೆಗಳಿಗೆ ಹೊಂದಾಗುವಂಥ ಶುಭ ದಿನಗಳು ಮುಂದಿನ ತಿಂಗಳಲ್ಲಿ 3 ದಿನಗಳು ಸಿಗ್ತಾ ಇದೆ. 3, 9, 15. 15ನೇ ತಾರೀಕು ನಮ್ಗೆ ಒಪ್ಪಿಗೆ ಇದೆ. ಯಾಕಂದರೆ 14ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಅವತ್ತು ರಿಸೆಪ್ಷನ್ ಇಟ್ಕೊಂಡು 15ನೇ ತಾರೀಕು ಮುಹೂರ್ತ ಇಟ್ಕೋಬೋದು. ಬಂದು ಹೋಗೋರ್ಗೂ ತೊಂದರೆ ಆಗಲ್ಲ, ನಮಗೂ ಅನುಕೂಲವಾಗಿರುತ್ತೆ. ಹೌದು, ಈಗೆಲ್ಲ ಧಾರೆಗಿಂತ ರಿಸೆಪ್ಷನ್ಗೆ ಬಂದು ಹೋಗೋರೇ ಹೆಚ್ಚು. ಭಾನುವಾರ ಆಗಿರೋದ್ರಿಂದ ಹೊಟ್ಟೆ ಹೊರ್ಕೊಂಡು ರಜಾ ಹಾಕಬೇಕು ಅನ್ನೋ ಅಗತ್ಯ ಯಾರಿಗೂ ಇರಲ್ಲ. ಎಲ್ರಿಗೂ ಅನುಕೂಲವಾಗಿರುತ್ತೆ ಅಲ್ವಾ ಸಿಂಧು? ನೀವೇನಂತೀರಿ ಬೀಗ್ರೆ? ಹೌದು, ನೀವು ಯಾವ ಡೇಟಿಗೆ ಇಟ್ಕೊಂಡ್ರು ನಮ್ದೇನು ಅಭ್ಯಂತರ ಇಲ್ಲ. ಹಾಗಾದರೆ 15ನೇ ತಾರೀಕು ನಿಶ್ಚಯ ಮಾಡಿಕೊಂಡು ಲಗ್ನ ಪತ್ರಿಕೆನ ಬರೆದು ಬಿಡೋಣ. ಹಾಗೆ ಮಾಡಿ, ಎಲ್ರಿಗೂ ಅನುಕೂಲ ಆದ್ರಿಂದ ನಮಗೂ ಒಪ್ಪಿಗೆ ಇದೆ. ಗರ್ಲ್ಸ್ ಬನ್ನಿ ಎಲ್ಲ ಇಲ್ಲಿ. ಮೇಘ, ನೀನು ಬಾ. ಕಮ್ ಆನ್.